ಮಾನ್ಯರೇ, ಎಲ್ಲರಿಗೂ ಶುಭೋದಯ. ಇಂದು ನಾನು ಮಾತನಾಡಲಿರುವ ವಿಷಯ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ನಕ್ಷತ್ರಗಳ ರಹಸ್ಯವನ್ನು ಬೆಳಗಿಸಿದ ಮಹಾನ್ ವಿಜ್ಞಾನಿ. ಬ್ರಹ್ಮಾಂಡದ ಆ ವಿಶಾಲ, ಮೌನ ರಂಗಭೂಮಿಯಲ್ಲಿ ನಕ್ಷತ್ರಗಳು ಹುಟ್ಟಿ, ಪ್ರಕಾಶಿಸಿ, ಕೊನೆಯಲ್ಲಿ ಕತ್ತಲೆಯೊಳಗೆ ಲೀನವಾಗುವ ಆ ಅದ್ಭುತ ಲೋಕದಲ್ಲಿ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಒಂದು ಆಳವಾದ ಪ್ರಶ್ನೆಯನ್ನು ಕೇಳಿದರು. ನಕ್ಷತ್ರ ಸತ್ತಾಗ ನಿಜವಾಗಿ ಏನಾಗುತ್ತದೆ? ಇದು ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರ ಕಥೆ. ಶಾಂತ, ಗಂಭೀರ ಮತ್ತು ಅಪಾರ ಪ್ರತಿಭೆಯಿಂದ ವಿಶ್ವದ ತಿಳುವಳಿಕೆಯನ್ನು ಬದಲಿಸಿದ ಮಹಾನ್ ವಿಜ್ಞಾನಿಯ ಕಥೆ. 1910 ಅಕ್ಟೋಬರ್ 19 ಲಾಹೋರ್ನಲ್ಲಿ ಜನಿಸಿದ ಚಂದ್ರಶೇಖರ್, ವಿದ್ಯಾಭ್ಯಾಸ ಮತ್ತು ಚಿಂತನೆಯಿಂದ ತುಂಬಿದ ಕುಟುಂಬದಲ್ಲಿ ಬೆಳೆದರು. ಅವರ ಚಿಕ್ಕಪ್ಪ ಸರ್ ಸಿ ವಿ ರಾಮನ್ ಕೂಡ ನೊಬೆಲ್ ಪುರಸ್ಕೃತ ವಿಜ್ಞಾನಿಯಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಗಣಿತ ಮತ್ತು ಭೌತಶಾಸ್ತ್ರವು ಅವರನ್ನು ಆಕರ್ಷಿಸಿತು. ಇತರ ಮಕ್ಕಳು ನಕ್ಷತ್ರಗಳನ್ನು ಕೇವಲ ಬೆಳಕಿನ ಕಣಗಳಂತೆ ನೋಡಿದಾಗ, ಅವರು ಅದರಲ್ಲಿ ಅಡಗಿರುವ ರಹಸ್ಯಗಳನ್ನು ಕಂಡರು. ಅವರ ವಿದ್ಯಾಭ್ಯಾಸ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಅವರ ಪ್ರತಿಭೆ ಎಲ್ಲರ ಗಮನ ಸೆಳೆಯಿತು. ಆದರೆ ಅವರ ಜೀವನದ ಮಹತ್ವದ ತಿರುವು ಇನ್ನೂ ಮುಂದೆ ಕಾದಿತ್ತು. ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ಸಮುದ್ರ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದಾಗ, ಅವರು ಆಕಾಶದ ನಕ್ಷತ್ರಗಳ ಬಗ್ಗೆ ಆಳವಾಗಿ ಚಿಂತಿಸಲು ಆರಂಭಿಸಿದರು. ಆ ಪ್ರಯಾಣವೇ ಒಂದು ಮಹತ್ವದ ಆವಿಷ್ಕಾರದ ಹುಟ್ಟಿಗೆ ಕಾರಣವಾಯಿತು. ಅವರು ತಮ್ಮನ್ನು ತಾವು ಕೇಳಿಕೊಂಡರು, ಒಂದು ನಕ್ಷತ್ರ ಎಷ್ಟು ದೊಡ್ಡದಾಗಿರಬಹುದು ಮತ್ತು ಇನ್ನೂ ಸ್ಥಿರವಾಗಿರಬಹುದೇ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅವರು ಕಂಡುಹಿಡಿದ ಮಹತ್ವದ ಸಿದ್ಧಾಂತವೇ ಚಂದ್ರಶೇಖರ್ ಮಿತಿ. ಒಂದು ನಕ್ಷತ್ರದ ದ್ರವ್ಯರಾಶಿ ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿದರೆ ಅದು ತನ್ನ ಸ್ಥಿರತೆಯನ್ನು ಕಳೆದುಕೊಂಡು ಕುಸಿಯುತ್ತದೆ. ಅದರ ಪರಿಣಾಮವಾಗಿ ನ್ಯೂಟ್ರಾನ್ ನಕ್ಷತ್ರಗಳು ಅಥವಾ ಕಪ್ಪು ಕುಳಿಗಳು ರೂಪುಗೊಳ್ಳುತ್ತವೆ. ಆ ಸಮಯದಲ್ಲಿ ಅವರ ಈ ಆಲೋಚನೆಗಳನ್ನು ಹಲವರು ಒಪ್ಪಲಿಲ್ಲ. ಕೆಲ ಪ್ರಮುಖ ವಿಜ್ಞಾನಿಗಳು ಅದನ್ನು ತಳ್ಳಿಹಾಕಿದರು. ಆದರೆ ಚಂದ್ರಶೇಖರ್ ತಮ್ಮ ನಂಬಿಕೆಯನ್ನು ಬಿಡಲಿಲ್ಲ. ಶಾಂತ ಆತ್ಮವಿಶ್ವಾಸದೊಂದಿಗೆ ಅವರು ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದರು. ವರ್ಷಗಳು ಕಳೆದವು. ಒಮ್ಮೆ ಅನುಮಾನಿಸಲ್ಪಟ್ಟ ಆ ಸಿದ್ಧಾಂತವೇ ಬ್ರಹ್ಮಾಂಡದ ಅಡಗಿರುವ ಸತ್ಯಗಳನ್ನು ಬೆಳಗಿಸಿತು. ಅವರು 1983 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ವಿಲಿಯಂ ಎ ಫೌಲರ್ ಅವರೊಂದಿಗೆ ಹಂಚಿಕೊಂಡರು. ಅವರು ಪ್ರಸಿದ್ಧ ಚಂದ್ರಶೇಖರ್ ಮಿತಿ, ಚಂದ್ರಶೇಖರ್ ಲಿಮಿಟ್ ಅನ್ನು ಕಂಡುಹಿಡಿದರು. ಇದು ಬಿಳಿ ಕುಬ್ಜ ನಕ್ಷತ್ರಗಳ ಗರಿಷ್ಠ ದ್ರವ್ಯರಾಶಿಯನ್ನು ನಿರ್ಧರಿಸುತ್ತದೆ. ಚಂದ್ರಶೇಖರ್ ಅವರು ಕೇವಲ ಒಂದು ಆವಿಷ್ಕಾರದಲ್ಲೇ ನಿಲ್ಲಲಿಲ್ಲ. ಅವರು ನಕ್ಷತ್ರಗಳ ರಚನೆ ಮತ್ತು ವಿಕಾಸ, ಕಪ್ಪು ಕುಳಿಗಳು, ವಿಕಿರಣ ವರ್ಗಾವಣೆ ಮತ್ತು ದ್ರವ ಚಲನಶಾಸ್ತ್ರದಂತಹ ಹಲವು ಕ್ಷೇತ್ರಗಳಲ್ಲಿ ಅಮೂಲ್ಯ ಕೊಡುಗೆಗಳನ್ನು ನೀಡಿದರು. ಹಲವಾರು ಮಹತ್ವದ ವೈಜ್ಞಾನಿಕ ಗ್ರಂಥಗಳನ್ನು ರಚಿಸಿ ವಿಜ್ಞಾನ ಲೋಕಕ್ಕೆ ದಾರಿ ತೋರಿಸಿದರು. ಅವರಿಗೆ ಪದ್ಮವಿಭೂಷಣ, ರಾಯಲ್ ಪದಕ, ರಾಷ್ಟ್ರೀಯ ವಿಜ್ಞಾನ ಪದಕ ಸೇರಿದಂತೆ ಅನೇಕ ಗೌರವಗಳು ಲಭಿಸಿದವು. ಅವರು ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ದೀರ್ಘಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಆದರೆ ಅವರ ಪರಂಪರೆ ಪ್ರಶಸ್ತಿಗಳಿಗಿಂತ ದೊಡ್ಡದು. ಅವರು ನಮಗೆ ಕಲಿಸಿದುದು ವಿಶ್ವವನ್ನು ಕೇವಲ ನೋಡಲು ಅಲ್ಲ, ಅರ್ಥಮಾಡಿಕೊಳ್ಳಲು. ಸಂದೇಹಗಳ ಮಧ್ಯೆ ಸತ್ಯವೇ ಜಯಿಸುತ್ತದೆ ಎಂಬುದನ್ನು, ಮತ್ತು ಮಹಾನ್ ಆವಿಷ್ಕಾರಗಳು ಒಂದು ಸರಳ ಪ್ರಶ್ನೆಯಿಂದ ಆರಂಭವಾಗುತ್ತವೆ ಎಂಬುದನ್ನು. ಇಂದು ವಿಜ್ಞಾನಿಗಳು ನಕ್ಷತ್ರಗಳ ಜನನ ಮತ್ತು ಮರಣವನ್ನು ಅಧ್ಯಯನ ಮಾಡುವಾಗಲೆಲ್ಲ ಅವರು ಚಂದ್ರಶೇಖರ್ ಬೆಳಗಿಸಿದ ದಾರಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಇದು ಕೇವಲ ವಿಜ್ಞಾನದ ಕಥೆಯಲ್ಲ, ಇದು ಪರಿಶ್ರಮದ ಕಥೆ, ಕುತೂಹಲದ ಕಥೆ, ಮತ್ತು ಜಗತ್ತು ಒಪ್ಪದಿದ್ದರೂ ತಮ್ಮ ಆಲೋಚನೆಗಳನ್ನು ನಂಬುವ ಶಕ್ತಿಯ ಕಥೆ. ಬ್ರಹ್ಮಾಂಡದ ಅನಂತ ವ್ಯಾಪ್ತಿಯಲ್ಲಿ ನಕ್ಷತ್ರಗಳು ಇನ್ನೂ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನಷ್ಟು ಸರಳ ಮತ್ತು ಆಸಕ್ತಿದಾಯಕ ವಿಜ್ಞಾನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನೆಲ್ನು ಚಂದಾದಾರರಾಗಿ. ನಾನು ಪ್ರಭು ಮಠ. ನಿಮಗೆ ಶುಭ ದಿನ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.